ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಮಸ್ತ್ ಅದಿರಿ ಅಂತೇಳಿ ಸ್ನಾನ ಕೊಡಿ. ನೋಡ್ರಿ, ನಾನು ಭಾರಿ ಸದ್ಯದ ಮಟ್ಟಿಗೆ ಇಲ್ಲ ನೋಡ್ರಿ. ನಂದೆಲ್ಲ ಮನೆ ಪೇಂಟಿಂಗ್ ನಡೆದ್ರೆ ಮತ್ತು ಮುಂಜಾನೆ ಇನ್ನೊಂದು ಕೋಟ ಯಮ್ನಪ್ಪಣ್ಣ ಒಂದೇ ಕೋಟಕ್ಕೆ ಚಲೋ ಕಾಣಕತ್ತಿಲ್ಲ ಅಂತ ಹೇಳಿಸಿಂದು ಈಗೆಲ್ಲ ಸಾಮಾನು ಜೋಡಿಸ್ತೀನಿ ನೋಡ್ರಿ. ಇದು ಒಂದೇ ಅದ? ಎರಡು ಯಾಕವ? ಇದು ಒಂದೇ ಇತ್ತು ಫಸ್ಟ್. ಸದ್ಯದ ಪರಿಸ್ಥಿತಿ ನೋಡ್ರಿ, ಹೊರಗೆ ಅಡಿಗೆ ಇಲ್ಲ, ಚಹಾ ಮಾಡಾಕತ್ತೀನಿ. ಎಲ್ಲಿಂದ ಅಡಿಗೆ ಇಲ್ಲ, ಪಡಿಗೆ ಇಲ್ಲ, ಇನ್ನು ಚಹಾ ಮಾಡ್ಕೊಂಡು ಕುಡಿಯೋದು. ಎಲ್ಲ ಸಾಮಾನು ಒಳಗಿಟ್ಟ ಮೇಲೆ ಅಡುಗೆ ಮಾಡೋದು. ಗೈಸ್, ಏನು ಗೊತ್ತು, ಮುಂಜಾನೆ ಜಾಸ್ತಿ ಕೆಲಸ ಆಗಿಲ್ಲ ನನ್ನ ಕೈಲಿ ಮಾಡ್ಲಿಕ್ಕೆ. ಸಾಧಾರಣೆ ಮಾಡಿ ಗೀಸಿಂದ ಸ್ವಲ್ಪ ನಾಷ್ಟ ಅದು ಮಾಡಿ ಈ ಕಡೆ ಕಿಚನ್ ಸೈಡ್ದೆಲ್ಲ ಮುಗಿಸಿದ್ದೆ. ಕಿಚನ್ ಸೈಡ್ದೆಲ್ಲ ಸಾಮಾನು ಇಟ್ಟೀನಿ ಅಷ್ಟೇ. ಇದು ಉಳಿದಿದ್ದೆಲ್ಲ ನನ್ನ ಕಾಸ್ಮೆಟಿಕ್ಸ್ ಹಾಕಿರೋ ಡಬ್ಬಿಗಳು ಇನ್ನು ಈ ಕಡೆ ಸೈಡ್ ಇಟ್ಟಿಲ್ಲ. ಇಡಬೇಕಂದಿದ್ದ ನಿದ್ದೆ ಬಂತು, ಮಕ್ಕೊಂಡೆ. ಈಗ ಎದ್ದು ಫ್ರೆಶ್ ಅಪ್ ಆಗೀನಿ. ಇಲ್ಲಿ ನೋಡ್ರಿ, ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಒಂದೇದ್ರಾಗ ಹಾಕಿ ಗೀಸಿನಿ. ಈ ಡಬ್ಬನೂ ಸುಟ್ಟೈತಿ ನೋಡ್ರಿ, ಇಲ್ಲ ಜಸ್ಟ್ ಮಿಸ್. ಇನ್ನು ಪುಣ್ಯ ಅಷ್ಟೇ ರ್ಯಾಕ್ಸ್ ಒಳಗೆ ಇಷ್ಟಿದ್ದು ಅದೆಲ್ಲ ಸುಟ್ಟೈತಿ. ಈ ಕಡೆನೂ ತೊಗೊಂಡಿಲ್ಲ. ಜಲ್ದಿನೇ ಅಂಕಲ್ ನೋಡೋದಕ್ಕೆ ಸ್ವಲ್ಪ ಅರ್ಧ ಉಳ್ಕೊಂಡವ ಸಾಮಾನುಗಳು. ಅದಕ್ಕೆ ಖುಷಿ ಪಡ್ಬೇಕು. ಈಗ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ತೆಗೆದಿಡಬೇಕೀಗ. ಅದ್ರಾಗ ಯಾವ ಚಲೋ ತೊಗೊಂಡು ಇಟ್ಕೋಬೇಕು, ಇರ್ಲಾರ್ದೆಲ್ಲ ಬೇಕಾಟ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗ್ಯಾವ, ಯಾಕಂದ್ರೆ ಹೊರಗೆ ಡಬ್ಬಾಗಷ್ಟೇ ಕರಗೈತಿ. ಇನ್ನು ಒಳಗೆ ಏನೂ ಆಗಿರಲಿಲ್ಲ. ಇನ್ನು ಲಕ್ಕಿ ಅಂತಲೇ ಹೇಳ್ಬೋದು. ನನ್ನ ಫೋನ್ದಾಗ ಚಾರ್ಜ್ ಬೇರೆ ಇಲ್ಲ, ಅದಕ್ಕೆ ಈ ಕಾಸ್ಮೆಟಿಕ್ಸ್ ಅಷ್ಟೇ ತೆಗೆದಿಟ್ಟಿಗೇಸಿಂದ ಈ ಬಟ್ಟೆ ಇಷ್ಟೇ ಇಡ್ತೀನಿ. ಈ ಬ್ಯಾಗ್ ಒಳಗೇನು ಬಟ್ಟೆ ಇವಲ್ಲ, ಹೊಸ ಬಟ್ಟೆ ಇಷ್ಟೇ ಬಟ್ಟೆ ನನ್ನ ಬಳಿ ಇವಾಗ. ಮತ್ತೆ ಶಾಪಿಂಗ್ ಮಾಡ್ಬೇಕು ಇನ್ನು ಮುಂದೆ. ಇದು ಇಟ್ಟು ಬ್ಯಾಗ್ ಅಷ್ಟೇ ಇವೆಲ್ಲ ಮೂಲಿಗೆ ಇಟ್ಟಿಗೇಸಿಂದ ಪಾಟೀಲ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಜರ ನನ್ನ ಕಾಲು ಅದು ನಿನ್ನೆ ಬಿದ್ದೀನಿ, ಸಡನ್ಲಿ ಶಾಕ್ ಆಗಿ ಓಡೋಡಿ ಬಂದೀನಿ. ಹಾಗೆ ಒಳಗೆ ಬಂದೀನಿ. ನನ್ನ ಡಾಕ್ಯುಮೆಂಟ್ಸ್ ಮ್ಯಾಲಿದ್ದು ಅದನ್ನು ಸುಟ್ಟವೇನೋ, ಸುಟ್ಟಿದ್ದು ಆಲ್ಮೋಸ್ಟ್ ಎಲ್ಲನೂ. ಬಟ್ ಅಲ್ಲಿ ನನ್ನ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಎಲ್ಲ ಬರೀ ಜೆರಾಕ್ಸ್ ಇತ್ತು. ಅದು ಪುಣ್ಯ ನಂದು. ಬಂದ ತಕ್ಷಣ ಇಲ್ಲೆಲ್ಲ ನೀರು ಹೊಡೆದಿದ್ದಿತ್ತಲ್ಲ, ನೋಡಿಲ್ಲ ನಾನು. ಸಡನ್ಲಿ ಹಂಗೆ ಶಾರ್ಟ್ನಾಗ ಬಂದೀನಿ, ಕಾಲು ಜಾರ್ ಬಿದ್ದುಬಿಟ್ಟಿದ್ದು. ಸ್ವಲ್ಪ ಕಾಲು ಗಾಡಿ ತಗಲೈತಿ, ಪೇನ್ ಆಗೈತಿ, ಸ್ವೆಲ್ಲಿಂಗ್ ಬಂದದ. ಏನು ಫ್ರಾಕ್ಚರ್ ಆಗಿರ್ಬೇಕು, ದೇವ್ರ ಪುಣ್ಯಕ್ಕೆ ಆಗಿರಬಾರ್ದು. ಬಟ್ ಆಗಿತ್ತಂದ್ರೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವೆಲ್ಲಿಂಗ್ ಬರ್ಲಾಗತ್ತದ. ಎಲ್ಲೋ ಲೈಟಾಗಿ ಆಗಿರ್ಬೇಕಂತ ಅನ್ಕೊತೀನಿ. ನನ್ನ ಕನ್ನಡಿ ಇರೋ ಜಾಗಕ್ಕೆ ಐತಿ. ಅವು ಫೋಟೋಗಳೆಲ್ಲ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲಿ ಅದಾವ. ಈಗ ಉಳಿದಿದ್ದು ಇಲ್ಲಿ ಅಷ್ಟೇ, ಈ ರ್ಯಾಕ್ಸ್ ಒಳಗೆ ಇಡೋದೈತಿ. ಸ್ವಲ್ಪ ಕೆಲಸ ಭಾಳ ಆಗ್ತದೆ ಅಂತೇಳಿ ಜರ ಮಲ್ಕೊಂಡು ಎದ್ದಿದ್ರೈತೆ ಅಂತೇಳಿ ಮಲ್ಕೊಂಡೆ. ಹೀಗೆ ಇದ್ದೀನಿ. ಸ್ವಲ್ಪ ಅವೆಲ್ಲ ತೆಗೆದಿಟ್ಟು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರ್ತೇನೆ. ಗೈಸ್, ಫೈನಲಿ ನನ್ನ ಮನೆ ರೆಡಿ ಆಗೈತಿ. ಬರ್ರಿ ಕಾಫಿ ಕೂಡೇಣು. ನೋಡ್ರಿ, ಯಾವ ಜಾಗಕ್ಕೆ ಬ್ಯಾಗ್ ಇರೋದಿತ್ತು ಅವೆಲ್ಲ ಬ್ಯಾಗ್ ಸೆಟ್ಲ್ ಮಾಡ್ದೆ. ಈ ಕಡೆ ಕಿಚನ್ ಸೆಟ್ಲ್ ಆಯ್ತು. ಈ ಕಡೆ ಸೆಂಟ್ರದಾಗ ನೋಡ್ರಿ, ಇದೇ ಲಾಸ್ ಆಗಿರೋ ಪಾರ್ಟ್ ಅಂದ್ರೆ ಫುಲ್ಲು ಲಾಸ್ನಾಗ ಇದ್ದದ್ದು. ಇಲ್ಲಿ ಕೆಳಗಿನ ಏನು ಸ್ಪೇಸ್ ಅದಲ್ಲ, ಅದ್ರ ಫುಲ್ಲು ಬಟ್ಟೆ ಇದ್ದವು. ನಾನು ಎಲ್ಲ ಒಂದು ಬಟ್ಟೆ ಸಿಗ್ಲಾರ್ದಂಗೆ ಸುಟ್ಟೋಗ್ಬಿಟ್ಟವ. ಇವೇನು ಕಾಣಿಸ್ತವಲ್ಲ ಕಾಸ್ಮೆಟಿಕ್ ಡಬ್ಬಿಗಳು ಎಲ್ಲ, ಅದ್ರಾಗೆಲ್ಲ ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ ಇಟ್ಟು ಇವು ಇಲ್ಲೇ ಇದ್ದವು. ಅವಕ್ಕೆ ಅಷ್ಟು ಏನಾಗಿಲ್ಲ, ಸುಮ್ಮನೆ ಕೆಳಗಿಂದ ಇನ್ನೂ ಸುಡ್ಲಾಗತ್ತೆ. ಯಾಕಂದ್ರೆ ಅದು ಪ್ಲಾಸ್ಟಿಕ್ ಸ್ವಲ್ಪ ದಪ್ಪ ಅದೆಲ್ಲ ಬೇಗ ಇದಾಗಿಲ್ಲ ಅದಕ್ಕೆ. ಸೊ ಈ ಕಡೆ ಸೈಡ್ನ ಏನೇನು ಇಟ್ಟಿದ್ದೆ, ಕ್ಯಾಲೆಂಡರ್ಸ್ ಆಗಿರ್ಬೋದು, ನನ್ನ ಏನಾರು ಎಕ್ಸೆಟ್ರಾ ಬೇರೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಬುಕ್ಸ್ ಅವೆಲ್ಲ ಇಟ್ಟಿದ್ದೆ. ಅವೆಲ್ಲ ಸುಟ್ಟುಬಿಟ್ಟಾವ, ಏನು ಉಳಿದಿಲ್ಲ. ಚಾರ್ಜರ್, ಫೋನ್ ಚಾರ್ಜರ್ ಅಂತಂದ್ರೆ ಫೋನ್ ಚಾರ್ಜರ್ ಅಲ್ಲ, ಅಂದರೆ ವಾಚ್. 2 ವಾಚ್ ಅದಾವಲ್ಲ ನನ್ನ ಹತ್ರ, ಸ್ಕ್ರೀನ್ ವಾಚ್, ಸ್ಮಾರ್ಟ್ ವಾಚ್. ಅದರದ್ದು ಚಾರ್ಜರ್ ಇತ್ತು. 2ರದ್ದು ಚಾರ್ಜರ್ ಬೇರೆ ಬೇರೆ. ಒಂದ್ರದ್ದು 3 ಪಿನ್ನಿಂದ ಐತಿ, ಒಂದು 2 ಪಿನ್ನಿಂದ ಐತಿ. ಹಲ್ಲು ಅಂತಾರೆ ನೋಡ್ರಿ, 2 ಹಲ್ಲಿದ್ದು 3 ಹಲ್ಲಿಂದ. ಸೊ ಅದು ಎಲ್ಲ ಹೋಗ್ಬಿಟ್ಟೈತಿ. ಇನ್ನು ಮೇಲೆ ಏನು ಇಟ್ಟಿದ್ನಲ್ಲ ಅವೆಲ್ಲ ಸುಟ್ಟೋಗ್ಬಿಟ್ಟವು. ಬರೀ ಬುಕ್ಸ್ಗಳೇ ಇಟ್ಟಿದ್ದೆ ನಾನು ಜಾಸ್ತಿ. ಬಟ್ ನನಗೆ ಏನು ಆಗತ್ತಂತಂದ್ರೆ ಪೂರಾ ತಲೆ ಬ್ಲ್ಯಾಂಕ್ ಆಗಿಬಿಟ್ಟೈತೆ. ನಾನು ಏನೇನು ಇಟ್ಟಿನಿ, ಏನೇನು ಸಾಮಾನು ಹೋಗಿದೆ ನಂಗೆ ತಿಳಿಲೇ ಆಗೈತಿ ಇನ್ನಾದ್ರೂ. ಅದು ಖಾಲಿ ಅನ್ಸಂತದ್ದು. ಮೇಲೆ ಪೂರ ಮೇಲೆ ದೀಪ ಹಚ್ತಿದ್ದೆ ನಾನು. ಒಂದು ಪರ್ದೆ ಹಾಕಿದ್ದೆ,
ಆಯ್ತು, ಆಗಿದ್ದಾಗಿದೆ, ಹೋಗಿದೆ ಏನೂ ಮಾಡೋಕ್ಕಾಗಂಗಿಲ್ಲ. ನನ್ನ ಏನು 3 ಫೋಟೋಸ್ಗಳಿದ್ವಲ್ಲ, ವಾಲ್ ಫೋಟೋಸ್ಗಳು, ಅವಕ್ಕೆ ಏನೂ ಆಗಿಲ್ಲ. ಅದೊಂದು ಖುಷಿ ಐತಿ. ಯಾಕಂತಂದ್ರೆ ಅದು ಪ್ರೀತಿಯಿಂದ ನನಗೆ ಗಿಫ್ಟ್ಗಳು ಬಂದಿದ್ದು, ಅದೂ ಗಿಫ್ಟ್ ಬಂದಿದ್ದು, ಈ ಸೆಂಟ್ರ್ ಒಳಗಿರೋದು ಗಿಫ್ಟ್ ಬಂದಿದ್ದು, ಅದು ಸ್ಪಾರ್ಕಲ್ ಪ್ರಿಂಟ್ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದು, ಅವ್ರೊಂದು ಕ್ಯಾಲೆಂಡರ್ ಕೊಟ್ಟಿದ್ರು. ಅದು ಹೋಗ್ಯದ, ಏನು ಮಾಡೋಕ್ಕಾಗಂಗಿಲ್ಲ. ಅದು ನನ್ನ ಹಣೆ ಬರ್ದಾಗಿದ್ದಿದ್ದಿಲ್ಲ, ಸುಟ್ಟು ಹೋಗ್ಯದದು. ಬಟ್ ಏನು ಅದಾವಲ್ಲ, ಸೊ ಅದನ್ನು ಕ್ಲೀನಾಗಿ ಇಟ್ಕೊಂಡೀನಿ. ಆ್ಯಂಡ್ ಬಟ್ಟೆಯರ ಏನೂ ಇರಲಿಲ್ಲ. ಸೊ ಹೊಸ ಬಟ್ಟೆದಾಗ ಒಂದು 2-3 ಜೊತೆ ತೆಗೆದಿಟ್ಟುಕೊಂಡಿನಿ ಡೈಲಿ ಯೂಸಿಗೆ ಅಂತ ಹೇಳಿ ಈಸಿಂದ ಅಷ್ಟೇ. ಬರೀ ಕಾಫಿ ಕುಡ್ದು ಈಸಿಂದ ಜಳಕ ಮಾಡಿ ಡ್ಯೂಟಿ ಇಲ್ಲ, ಹಾಸ್ಪಿಟಲ್ ಬರ್ತೀನಿ. ಅದು ಬಾಯಿಗೆ ಬರ್ತದೆ ಪಟ್ ಅಂತೇಳಿ, ಬರೀ ಡ್ಯೂಟಿ ಅಂತೇಳಿ ಎಲ್ಲಿಗಾರ ಓದಿರಿ ಅಂತಂದ್ರೆ ಬರೀ ಪೇಷಂಟ್ ಅಂತಲೇ ಬರ್ತದೆ. ಕಸ್ಟಮರ್ ಅಂತ ಬರಲ್ಲ, ಜಲ್ದಿ ಪೇಷಂಟ್ ಅಂತ ಬರ್ತದೆ. ಏನಾರ ಮಾತಾಡಬೇಕು ಹಿಂಗೆ ಅಂತಂದ್ರೆ ಬರೀ ಹಾಸ್ಪಿಟಲ್, ಡ್ಯೂಟಿ, ಪೇಷಂಟ್ ಇದನ್ನೇ ಬರ್ತಾವೆ ಬಾಯಿಗೆ. ಬರೀ ಏನು ಮಾಡೋಕ್ಕಾಗಂಗಿಲ್ಲ, ಅದು ಅಭ್ಯಾಸ ಅಲ್ಲ ಅದಕ್ಕೆ. ನಮ್ಮ ಹಾಸ್ಪಿಟಲ್ಗೆ ಹೋಗಿ ಆಲ್ರೆಡಿ ಬಂದನ. ಡಾಕ್ಟರ್ ಸಿಗಲಿಲ್ಲ, ನಮ್ಮ ಸರ್ ಹೊರಗೆ ಹೋಗಿದ್ರು. ಸೊ ಅದಕ್ಕೆ ಹೆಂಗೆ ನಾಳೆ ಡ್ಯೂಟಿಗೆ ಹೋಗೋದಲ್ಲ ಅಂತಂದು ಹೇಳ್ಸಿ ನಮ್ಮ ಡುಮ್ಮಿ ಸುಧಾ ಭೇಟಿಯಾಗಿ ಮನೆಗೆ ಬಂದು ಮತ್ತು ಇಲ್ಲಿ ಬಂದು ಡ್ಯೂಟಿಗೆ ಜಾಯ್ನ್ ಆಗಿನಿ ನೋಡಿರಿ. ಊಟದ ಟೈಮ್ ಆಗಿದೆ, ಊಟ ಮಾಡ್ಲತ್ತೀನಿ. ಮುಂಜಾನೆ ನಾಷ್ಟ ಮಾಡಿದಾಗ ಬರೀ 2 ಇಡ್ಲಿ ನಾಷ್ಟ ಮಾಡಿದಾಗ ನಾ ಇನ್ನೂ ತನಕ ಊಟ ಮಾಡಿದ್ದೆ. ಸೊ ಈಗ ಹಸುವಾಗಿದೆ, ಈಗ ಊಟ ಮಾಡ್ಲತ್ತೀನಿ. ಬರ್ರಿ ಊಟ ಮಾಡೋಣ. ಚಿತ್ರಾನ್ನ ತರಿಸಿನ, ಚಿತ್ರಾನ್ನ ಇವತ್ತಿನ ಹೊರಗಿಂದ ಏನು ಅಡುಗೆ ಮಾಡಿಲ್ಲ, ಪಿಡಿಗೆ ಮಾಡಿಲ್ಲ. ಚಿತ್ರಾನ್ನ ಮತ್ತು ಚಿತ್ರಾನ್ನ ಆ್ಯಂಡ್ ಹಪ್ಪಳ.